ಪೊಲೀಸ್ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಹಿನ್ನೆಲೆ ಇರತಕ್ಕಂತಹ ಶೇಷ 2016 ಈ ಚಿತ್ರವು ಮಾರ್ಚ್ 6ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ನಿರ್ಮಾಪಕ ಉಮೇಶ್ ತಿಮ್ಮಗೌಡ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಚಿತ್ರವು ಕನ್ನಡ ಹಾಗೂ ಮಲಯಾಳಂ ಎರಡೂ ಭಾಷೆಗಳಲ್ಲಿ ಸಿದ್ಧ ಆಗಿದ್ದು, ಕೇರಳದ ಮತ್ತು ಕರ್ನಾಟಕದ ಪ್ರಮುಖ ನಟರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಪ್ರಮುಖವಾಗಿ ಜಾನ್ ಕೈಪಲ್ಲಿ, ಪ್ರಮೋದ್ ಶೆಟ್ಟಿ ಹಾಗೂ ನಾಯಕ ನಟಿಯಾಗಿ ಅರ್ಚನಾ ಕೊಟ್ಟಿಗೆ ಅಭಿನಯಿಸಿದ್ದು, ಪ್ರಮುಖ ಪಾತ್ರದಲ್ಲಿ ದೇವರಾಜ್, ದಿನೇಶ್ ಮಂಗಳೂರು, ಸಿದ್ಧಾರ್ಥ್ ಡೈಂಡೇವಿ ಕಾಣಿಸಿಕೊಂಡಿದ್ದಾರೆ. ಇನ್ನು ನಿರ್ದೇಶಕ ಪ್ರಮೋದ್ ಅರಸೀಕೆರೆ ಮಾತನಾಡಿ, ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ ಆಗಿದೆ. ಪೊಲೀಸ್ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ನಡೆಸ್ತಾ ಇರುವ ಭ್ರಷ್ಟಾಚಾರದ ಬಗ್ಗೆ ಇದು ಬೆಳಕನ್ನ ಚೆಲ್ತಿದೆ. ಇನ್ನು ಮುಖ್ಯವಾಗಿ ವ್ಯವಸ್ಥೆಯನ್ನ ಪ್ರಶ್ನಿಸುವ ಮನೋಭಾವನೆ ಇಲ್ಲಿದೆ. ಇನ್ನು ಸರ್ಕಾರದಲ್ಲಿ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯ್ಕೆಗಳು ಇರ್ತವೆ. ಉದಾಹರಣೆಗೆ ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲದಿದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗಬಹುದು, ಸರ್ಕಾರಿ ಶಾಲೆಗಳು ಸರಿ ಇಲ್ಲದೆ ಹೋದ್ರೆ ಖಾಸಗಿ ಶಾಲೆಗೆ ಹೋಗಬಹುದು. ಆದ್ರೆ ಪೊಲೀಸ್ ಇಲಾಖೆ ಸರಿ ಇಲ್ಲದೆ ಇದ್ರೆ ಬದಲೇ ವ್ಯವಸ್ಥೆಯೇ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಯ ಕುರಿತಂತೆ ಈ ಚಿತ್ರ ಇದೆ ಎಂದು ತಿಳಿಸಿದ್ರು. ಇನ್ನು ಈ ಚಿತ್ರದಲ್ಲಿ ಕುತೂಹಲ ಕೂಡ ಇದೆ. ಮಲಯಾಳಂ ಭಾಷೆಯ ನಟರು ಸಹ ಸಮರ್ಥವಾಗಿ ನಟಿಸಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಇದ್ದು, ಆನಂದ್ ಕುಮಾರ್ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ. ಮಲಯಾಳಂ ಭಾಷೆಯಲ್ಲಿ ಎರಡು ಭಾಷೆಯಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇದು ಡಬ್ಬಿಂಗ್ ಅಲ್ಲ. ಡಬ್ಬಿಂಗ್ ಅಂದರೆ ಒಂದು ಸಿನಿಮಾನ ತೆಗೆದು ಇನ್ನೊಂದು ಸಿನಿಮಾದಲ್ಲಿ ಡಬ್ ಮಾಡ್ತಾರೆ. ನಾವು ಇದನ್ನು ಆ ರೀತಿ ಮಾಡಿಲ್ಲ. 2 ಸಲ ಸ್ಟ್ರೈಟ್ ಶೂಟಿಂಗ್ ಮಾಡಿದ್ದೀವಿ. ಅಂದರೆ ಒಂದೇ ಸ್ಕ್ರಿಪ್ಟಿಗೆ 2 ಭಾಷೆಯಲ್ಲಿ ಮಾಡಿದ್ದೀವಿ. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ, ತಾವೆಲ್ಲ ಗಮನಿಸಿರ್ತೀರ, ಈ ಕ್ರೈಮ್ ಜಾನರ್ ಮೂವೀಸು ಯೂಶ್ವಲಿ ಮಲಯಾಳಂನಲ್ಲಿ ಹೆಚ್ಚೆಚ್ಚಾಗಿ ಬರ್ತಾ ಇರ್ತದೆ. ಆಮೇಲೆ ಹಿಂದಿ ಬೇರೆ ಭಾಷೆಗಳಲ್ಲೂ ಬರ್ತಾ ಇದೆ. ಬಟ್ ಕನ್ನಡದಲ್ಲಿ ಕ್ರೈಮ್ ಜಾನರ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೂವಿಗಳು ಬಹಳ ವಿರಳ. ಹಾಗಾಗಿ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಈ ರೀತಿಯ ಒಂದು ವಿಶೇಷವಾದ ಚಿತ್ರವನ್ನು ಕೊಡಬೇಕಂತ ಹೇಳಿ ಮಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಬ್ಯಾನರಿಂದ ನಾವು ತೀರ್ಮಾನ ಮಾಡಿ ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಇದು ನಮ್ಮ ಮೊದಲನೆಯ ಚಿತ್ರ ಕೂಡ ಹೌದು. ಈ ಚಿತ್ರ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಪ್ರದೀಪ್ ಅರಸೀಕೆರೆ ಅವರು ರಚನೆ ಅಂದರೆ ಸ್ಟೋರಿ ಮತ್ತು ನಿರ್ದೇಶನ ಎರಡನ್ನೂ ಮಾಡಿ ಚಿತ್ರವನ್ನು ಮಾಡಿದ್ದಾರೆ. ಇದನ್ನು ಇದೇ ಮಾರ್ಚ್ ಅಂದರೆ ಬರುವ ತಿಂಗಳು ಮಾರ್ಚ್ 6ನೇ ತಾರೀಕು ಕರ್ನಾಟಕ ಹಾಗೂ ಕೇರಳಾದ್ಯಂತ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಚಿತ್ರದ ನಾಯಕ ನಟರಾಗಿರುವಂತಹ ಜಾನ್ ಕೈಪಲ್ಲಿ ಇವರು ಮಲಯಾಳಂನವರು ಮೂಲತಃ, ಹಾಗೂ ಅಲ್ಲಿ ಬಹಳಷ್ಟು ಮೂವಿಗಳನ್ನು ಮಾಡಿದ್ದಾರೆ. ಅಮರಾನ್ ಅಂತ ಹೇಳಿ ಒಂದು ಚಿತ್ರ ತಮಗೆಲ್ಲ ಗೊತ್ತಿರಬಹುದು, ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗಿತ್ತು. ಅದರಲ್ಲಿ ಇವರು ಕೂಡ ನಟನೆಯನ್ನು ಮಾಡಿದ್ದಾರೆ. ಜಾನ್ ಕೈಪಲ್ಲಿಲ್ ಅಂತ ಇವ್ರ ಹೆಸರು. ಹಾಗೂ ಡೇನ್ ಡೇವಿಸ್ ಅಂದ್ಬಿಟ್ಟು ಇವರು ಕೂಡ ಮಲಯಾಳಂನ ಕಲಾವಿದರು. ಈ ಚಿತ್ರದಲ್ಲಿ ವಿಶೇಷ ಏನಂದರೆ, ಕರ್ನಾಟಕ ಹಾಗೂ ಕೇರಳ ಎರಡೂ ಚಿತ್ರರಂಗದಿಂದ ಕಲಾವಿದರುಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಮಿಕ್ಸ್ ಆಫ್ ಬೋತ್ ಇಂಡಸ್ಟ್ರಿ ಆರ್ಟಿಸ್ಟ್ಸ್ ಒಂದು ಈ ಪೊಲೀಸ್ ಪಾತ್ರಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ಅಲ್ಲ ಸರ್. ಇದು ಆ್ಯಕ್ಚುಲಿ 2016 ಅಂತ ಏನಕ್ಕೆ ಇಟ್ಟಿದ್ದೀವಿ ಅಂದರೆ, ಈಗ ಟೆಕ್ನಾಲಜಿ ತುಂಬ ಅಪ್ಡೇಟ್ ಆಗಿದೆ. ಇವನು ಯಾವುದೇ ಒಂದು ಸ್ಟೇಷನ್ಗೆ ಹೋದರೂ ನಿಮಗೆ CCTV ಇದೆ, ಸಮಥಿಂಗ್ ಈ ಥರ ಎಲ್ಲ ಇದೆ. ಬಟ್ ನಮ್ಮ ಕತೆಗೆ ಆಪ್ಟ್ ಆಗಬೇಕಾಗಿತ್ತು. ಈ CCTV ಎಲ್ಲ ನಮ್ಮ ಕತೆ ರಿಕ್ವೈರ್ಮೆಂಟ್ ಇರಲಿಲ್ಲ. ಆ ಒಂದು ಉದ್ದೇಶದಿಂದ ನಾವು 2016 ಅಂತ ಇಟ್ಕೊಂಡಿದ್ದೇವೆ. ಇದು ಯಾವುದೇ ರಿಯಲ್ ಸ್ಟೋರಿ ಅಲ್ಲ ಸರ್, ಕಂಪ್ಲೀಟ್ಲಿ ಫಿಕ್ಷನ್ನು. ಆ್ಯಂಡ್ ಅಗೇನ್ ಕೆಲವು ಇನ್ಸಿಡೆಂಟ್ಗಳು ನನ್ನ ಲೈಫಲ್ಲಿ ನಡೆದಿರೋಂಥ ಒಂದು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಗಳು ಸೇರಿ ಸಿನಿಮಾ ಆಗಿದೆ ಸರ್, ಶೇಷ ಅನ್ನೋ ಒಂದು ಸಿನಿಮಾ. ಸರ್ ಇಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾನೆ. Kannada movie. So when I got a call from Pradeep sir, I was like, I was ready to, and our crew is really big. Like sir said, our editor is Ayub Khan, our cinematographer is from Chennai. He worked with Anand Prabhudeva sir. His name is Anand. Our music director is a big here, and I was so happy to do this movie. I did this movie. Kannada gottilla. Still I did. Said before, it's our debut Kannada movie. We acted many films in Kerala. Basically, I'm a comedian also in Kerala, but here I can't speak anything in front of you because of language problem.
But I am very excited because I am a big fan of Kannada movies, and now I am a part of this industry. That's very proud myself. And I am very grateful to my director to choose me for a good character. ಅಂತ ಇಲ್ಲಿ ಬಂದಿರೋ ಎಲ್ಲ ದೊಡ್ಡ ಮಾಧ್ಯಮ ಮಿತ್ರರಿಗೆ ನನ್ನ ದೊಡ್ಡ ನಮಸ್ಕಾರಗಳು. ಇವತ್ತು ನಾನು ಒಂದು ಚಿಕ್ಕ ಥರ ಮಾಡಲಿಲ್ಲ, ಯಾಕಂದರೆ ಒಂದು ದೊಡ್ಡ ತಾರಾ ಬಳಗನೇ ಇತ್ತು. ದೇವರಾಜ್ ಸರ್, ಶೋಭರಾಜ್ ಸರ್, ದಿನೇಶ್ ಮಂಗಳೂರು ಸರ್, ETV ಶ್ರೀಧರ್ ಸರ್, ನಾಗೇಂದ್ರ ಅರಸ್ ಸರ್, ಹೊನ್ನವಳ್ಳಿ ಕೃಷ್ಣ ಸರ್, ಆ್ಯಂಡ್ ಮಲಯಾಳಮಲ್ಲಿ ಕೂಡ ಒಂದು 5-6 ಜನ ದೊಡ್ಡ ಆರ್ಟಿಸ್ಟ್ಗಳಿದ್ರು. ಅದು ನನ್ನ ಗ್ರೇಟ್ ಆಪರ್ಚುನಿಟಿ. ಈ ಥರ ಒಂದು ದೊಡ್ಡ ತಾರಾ ಬಳಗ ಜೊತೆ ಆ್ಯಕ್ಟ್ ಮಾಡೋದು ನನ್ನ ಗ್ರೇಟ್ ಆಪರ್ಚುನಿಟಿ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಸರ್ಗೆ ನನಗೆ ಇದೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ.